ನೋಡಿ ಗಾಯ್ಸ್ ನಮ್ ದೊಡ್ಡಮ್ಮ ಚಿಕ್ಕ ಹುಡುಗಿ ತರ ಫ್ರಾಕ್ ಹಾಕೊಂಡ್ಬಂದವ್ರೆ. ಆಂಟಿ ಒಬ್ಬಟ್ಟು ಇವಾಗ ಬಿಸಿ ಬಿಸಿಯಾಗಿ ತಟ್ಕೊಡ್ತಾರಂತ ಇವಾಗ ಗೈಸ್ ಇವತ್ತು ನಮ್ಮ ಮನೆಗೆ ಅಂಜು ಬಂದಿದ್ದಾಳೆ. ಕೋಇನ್ಸಿಡೆಂಟ್ಲಿ ನಾನು ನೋಡಿದ್ದು ಟ್ವಿನ್ನಿಂಗು. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮೌಲ್ಯಗೌಡ ಯೂಟ್ಯೂಬ್ ಚಾನಲ್. ಆಕ್ಚುಲಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಈ ಒಂದು ಬ್ಲಾಗ್ ಅಲ್ಲಿ ನಾನು ಏನ್ ಮಾಡ್ತಿದೀನಿ ಅಂತ. ಇವತ್ತು ನಮ್ಮ ಮನೇಲಿ ಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಹಾಗೆ ಇವತ್ತೆಲ್ಲ ಏನ್ ಮಾಡ್ತೀನಿ, ಹಾಗೆ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಹಾಗೆ ನಮ್ಮ ಮನೆಗೆಲ್ಲ ಯಾರು ಬರ್ತಿದಾರೆ ಅಂತ ನೋಡ್ಕೊಂಬರೋಣ. ಓಕೆನಾ? ಸೊ ಗೈಸ್, ಫಸ್ಟ್ ಹಬ್ಬದ ವೈಬ್ ಸ್ಟಾರ್ಟ್ ಆಗೋದೇ ದೇವ್ರ ಸಾಮಾನ ತೊಳೆಯೋದ್ರಿಂದ. ಸೊ ಹಿಂದಿನ ದಿನನೇ ನಾವು ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡ್ಕೊತಾ ಇರ್ತೀವಿ. ದೇವ್ರ ಸಾಮಾನು ಅಷ್ಟೇ ಅಲ್ಲ, ಆಲ್ಮೋಸ್ಟ್ ನಾಳೆ ಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕಾಗಿರುತ್ತೋ ಅದನ್ನೆಲ್ಲ ಈಗಲೇ ರೆಡಿ ಮಾಡ್ಕೊತಿರ್ತೀನಿ. ಅದಾದಮೇಲೆ ಈಗ ಸ್ವಲ್ಪ ಮುಖವಾಡ ಎಲ್ಲ ತೊಳಿಬೇಕಿತ್ತು, ಅದೆಲ್ಲ ತೊಳೆದು ನೆಕ್ಸ್ಟ್ ಸ್ವಲ್ಪ ಜೋಡಿಸಿ ನೆಕ್ಸ್ಟ್ ಇಲ್ಲಿ ನಮ್ಮ ಅಜ್ಜಿ ಮತ್ತು ನನ್ನ ತಮ್ಮ ಬಂದಿದ್ರು. ಸೊ ಇಲ್ಲಿ ನಮ್ಮ ಅಜ್ಜಿ ನಮ್ಮಮ್ಮಗೆ ತಿಂಡಿ ಮಾಡ್ಕೊಳ್ಳೋದ್ರಲ್ಲೆಲ್ಲ ಹೆಲ್ಪ್ ಮಾಡ್ತಾ ಇದ್ರು. ಸೊ ತಿಂಡಿಗೆ ನಾವು ರವೆ ಉಂಡೆ, ಕಜ್ಜಿಕಾಯಿ, ಒಬ್ಬಟ್ಟು ಅಂತೆಲ್ಲ ಮಾಡ್ತಿದ್ದಾರೆ, ಸ್ವಲ್ಪ ಸಿಂಪಲ್ ಆಗಿ ಅಂತೇಳಿ. ಅದಾದಮೇಲೆ ನೆಕ್ಸ್ಟ್ ನಾನು ಈ ಕಡೆ ಟೇಬಲ್ನ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಬಂದೆ. ಇಲ್ಲಿ ನಾನು ಮೊದಲೇ ಫುಲ್ಲು ಅಲ್ಲೆಲ್ಲ ಒರೆಸ್ಕೊಂಡು ಟೇಬಲ್ನ ಒರೆಸ್ಕೊಂಡು ಟೇಬಲ್ನ ಎರಡೂ ಜಾಯಿನ್ ಮಾಡಿ ನೆಕ್ಸ್ಟ್ ನಾನು ಬಾಳೆ ಕಮ್ಮನ ಕಟ್ಟಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇನ್ನು ಸ್ಯಾರಿ ಡ್ರಪ್ಪಿಂಗಿಗೆ ಅಂತ ಕೂತ್ಕೊಂಡೆ. ಬಟ್ ಎಡವತ್ತು ಮಾಡಿಬಿಟ್ಟೆ ಗೈಸ್. ಏನಂತಂದರೆ ನಾರ್ಮಲಾಗಿ ನಾವೇನು ಹುಡ್ಕೋತೀವೋ ಅದೇ ಥರ ಸ್ಯಾರಿ ಉಡ್ಸೋಕೆ ಹೋಗ್ಬಿಟ್ಟೆ. ಬಟ್ ಆದರೆ ಅದು ತಪ್ಪು. ಬೆಳಗ್ಗೆ ಅದು ನಮ್ಮ ಬೈದ್ರು ಇದು ತಪ್ಪು ಅಂತೇಳಿ. ಸೊ ಹಬ್ಬದ ದಿನನೇ ಒಂದು ಸ್ವಲ್ಪ ಬೈಸ್ಕೊಂಡು ನೆಕ್ಸ್ಟ್ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಸರಿ ಮಾಡೋಕ್ಕೆ ಅಂತ ಮತ್ತೆ ನಾನು ಅಮ್ಮ ಇಬ್ಬರು ಟ್ರೈ ಮಾಡ್ದು. ಫೈನಲಿ ಅದು ಕೂಡ ಆಯಿತು. ಹೆಂಗೆ ಅಂತಂದರೆ ಅದು ಮಡ್ಚ್ಬಿಟ್ಟು ಇನ್ನೊಂದ್ಸತಿ ಡ್ರ್ಯಾಪ್ ಮಾಡಬೇಕಿತ್ತು. ಸೊ ಹಾಗಾಗಿ ನೀಟಾಗಿ ಡ್ರ್ಯಾಪ್ ಮಾಡಿಕೊಂಡೆ. ಇನ್ನೊಂದೇನಂತಂದರೆ ಆ ಸ್ಯಾರಿ ತುಂಬ ಸ್ಮೂತ್ ಇರೋದ್ರಿಂದ ಜಾರಿ ಹೋಗ್ತಿತ್ತು, ಅಷ್ಟು ನೆರಿಗೆ ಒಟ್ಟಿಗೆ ಕೂರ್ತಿರ್ಲಿಲ್ಲ. ಸೊ ಹೆಂಗೋ ಮಾಡಿ ಕ್ಲಿಬ್ಬು ಪಿನ್ನು ಎಲ್ಲ ಹಾಕಿ ಫೈನಲಿ ದೇವರಿಗಂತೂ ಸೀರೆ ಉಡಿಸ್ತು. ಸೀರೆ ಉಡ್ಸಾದ್ಮೇಲೆ ನಮಗಿರೋ ನೆಕ್ಸ್ಟ್ ಕೆಲಸನೇ ಬೀನ್ಗಿ ಒಳಗಡೆ ನಾವು ಧಾನ್ಯಗಳನ್ನ ಹಾಕೋದು. ಅಂದರೆ ಧಾನ್ಯ ಅಂದರೆ ಕಾಳುಗಳೆಲ್ಲ ಬೇರೆ ಥರದ್ದು, ಅಂದರೆ ಕವಡೆ ಆಗಿರ್ಬೋದು, ಕಮಲಾ ಬೀಜ ಆಗಿರ್ಬೋದು, ಚಿನ್ನದ ತುಂಡು, ಹಾಗೆ ಅರಿಶಿನ ಕುಂಕುಮ, ಮತ್ತು ಡ್ರೈ ಫ್ರೂಟ್ಸು, ಹನಿ, ಇನ್ನೂ ಇತ್ಯಾದಿ ಏನೇನೋ ಹಾಕ್ತಾರೆ ನಮ್ಮಮ್ಮ. ಅದನ್ನೆಲ್ಲನೂ ಹಾಕಿ ನೆಕ್ಸ್ಟ್ ನಾನು ಕಾಯಿನ ಕೂರಿಸಿದೆ. ಕಾಯಿ ಕೂರಿಸಿದ್ಮೇಲೆ ಜ್ಯುವೆಲ್ರಿ ಆಗಿರ್ಬೋದು, ಹಾಗೆ ಹಾರ ಮತ್ತು ಚೌಲಿ ಎಲ್ಲನೂ ಹಾಕೋಕ್ಕೆ ನಾನು ಸ್ಟಾರ್ಟ್ ಮಾಡಿಬಿಟ್ಟೆ. ಬಿಕಾಸ್ ಒಂದ್ಸತಿ ಮುಖವಾಡನ ಕೂರಿಸಿದ್ಮೇಲೆ ಅದು ಅಲ್ಗಾಡಬಾರ್ದು ಅಂತ ಅಮ್ಮ ಹೇಳಿದರು. ಅದಕ್ಕೆ ನಾವು ಕೂಡ ಲೈಟ್ ವೆಯ್ಟ್ ಆಗೇನೆ ಎಲ್ಲನೂ ಕೂಡ ಹಾಕಿದ್ದೆವು. ಜ್ಯುವೆಲ್ರಿ ಕೂಡ ನಿಮ್ಗೆ ಹಂಗೆ ಕಾಣಿಸ್ತಿರ್ಬೋದು, ಬಟ್ ಆದರೆ ತುಂಬ ಲೈಟ್ ವೆಯ್ಟ್ ಆಗಿದೆ. ಹೂವನೂ ಆಗಿರ್ಬೋದು, ಏನೇ ಆಗಿರ್ಬೋದು ಎಲ್ಲನೂ ಲೈಟ್ ವೆಯ್ಟ್ ಆಗಿರಬೇಕು. ಬಿಕಾಸ್ ಒಂದ್ಸತಿ ಅಲ್ಲಾಡ್ಬಿಟ್ರೆ ಅದು ತಪ್ಪುದು ಅಥವಾ ಕೆಟ್ಟದು ಅಂತ ಹೇಳ್ತಾರೆ ಅಲ್ವಾ, ಅದಕ್ಕೆ. ಅದಾದಮೇಲೆ ನೆಕ್ಸ್ಟ್ ನಾನು ದೇವ್ರ ಮುಂದೆ ಏನೇನು ಇಡಬೇಕಿತ್ತು ಅದನ್ನೆಲ್ಲನೂ ಇಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಣ್ಣಾಗಿರ್ಬೋದು, ತಿಂಡಿಗಳಾಗಿರ್ಬೋದು. ಅದಾದಮೇಲೆ ಅದ್ರ ಜೊತೆ ಹಾಗೆ ಟೇಬಲ್ದು ಡೆಕೋರೇಷನ್ ಕೂಡ ಹಾಗೆ ಸ್ಟಾರ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಫೈನಲಿ ಲೈಟಿಂಗ್ಸ್ ಕೂಡ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇನ್ನು ಮುಖವಾಡಕ್ಕೆ ನಾವು ಅಭಿಷೇಕ ಎಲ್ಲ ಮಾಡಬೇಕಿತ್ತಲ್ಲ, ಒಂದು ಕಡೆ ನಮ್ಮಮ್ಮ ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊತಿದ್ರು. ಸೊ ಫೈನಲಿ ಈಗ ಅದೆಲ್ಲ ಪ್ರಿಪೇರ್ ಆಯಿತು. ಬನ್ನಿ ನಾವು ಅಭಿಷೇಕನ ಹೇಗೆ ಮಾಡ್ತೀವಿ ಅಂತ ನೋಡ್ಕೊ ಬಂದ್ಬಿಡೋಣ. ಓಕೆನಾ? ब्राह्मीं च वैष्णवीं भद्रां षड्भुजां च चतुर्मुखां त्रिनेत्रां च त्रिशूलां च पद्मचक्रगदाधरां पीताम्बरधरां देवीं नानालङ्कारभूषितां तेजःपुञ्जधरां श्रेष्ठां ध्यायेत् बालकुमारिकाम् ओंकारलक्ष्मी. ಸೊ ಫೈನಲಿ ಅಭಿಷೇಕನೂ ಮುಗೀತು. ಅಭಿಷೇಕ ಮುಗಿದ್ಮೇಲೆ ಲಕ್ಷ್ಮಿಗೆಲ್ಲ ಸ್ವಲ್ಪ ರೆಡಿ ಮಾಡಿ ನೆಕ್ಸ್ಟ್ ಲಕ್ಷ್ಮಿನೂ ಕೂರಿಸ್ದೋ ಗೈಸ್. ಅಂದರೆ ಮುಖವಾಡನ ಕೂರಿಸಿದ್ಮೇಲೆ ನೆಕ್ಸ್ಟ್ ಇರೋದೇ ಪೂಜೆ ಮಾಡೋದು. ಸ್ವಲ್ಪ ಲೈಟಿಂಗ್ಸ್ ಹಾಕೋಕ್ಕಾಗಿರಲಿಲ್ಲ, ಇವಾಗ ಲೈಟಿಂಗ್ಸ್ ಒಂದು ಹಾಕೋಬೇಡ ಅಂತೇಳಿ ಅಷ್ಟೊತ್ತಿಗೆ ನಮ್ಮ ಮೋಟಿ ಬಂದಿದ್ದ. ಅವನೊಂದು ಸ್ವಲ್ಪ ಮಾತಾಡ್ಸ್ಕೊಂಡು ನೆಕ್ಸ್ಟ್ ಇನ್ನು ಪೂಜೆ ಮಾಡೋಕೆ ಹೋಗೋಣ. ಪೂಜೆ ಮಾಡೋಣವಾ? श्रीवरलक्ष्मी नमस्तुभ्यं वसुप्रदे श्रीवरलक्ष्मी नमस्तुभ्यं वसुप्रदे श्रीवर. ಸೊ ಫೈನಲಿ ಪೂಜೆ ಕೂಡ ಮುಗೀತು. ಪೂಜೆ ಕಂಪ್ಲೀಟ್ ಆದಮೇಲೆ ನಮ್ಮಮ್ಮ ಕತೆ ಓದ್ತಾರೆ, ಹಾಗೆ ಶ್ಲೋಕಗಳನ್ನ ಹೇಳ್ತಾರೆ. ಸೊ ಯಾರೆಲ್ಲ ಕತೆಗಳನ್ನ ಕೇಳಿದ್ದೀರಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಡಿ. ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಈಗ ನಮ್ಮಮ್ಮ ಅದೆಲ್ಲ ಓದ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಯಾರೆಲ್ಲ ಬರ್ತಾರೆ ಅಂತ ಇನ್ನು ನೋಡಬೇಕು. ಇನ್ನು ಯಾರು ಅಷ್ಟಾಗಿ ಬಂದಿಲ್ಲ ಗೈಸ್. ಇವತ್ತು ಅಂಜು ನಾನೇ ಬಂದಿದ್ದಾಳೆ. ಬಾಯಿಲಿ ಸುಮ್ನೆ ಬಾಯಿಲಿ. ನಮ್ಮ ಮನೆಗೆ ಬಂದಿದ್ದಾಳೆ. ಕೋಇನ್ಸಿಡೆಂಟ್ಲಿ ನಾನು ನೋಡಿದ್ದು ಟ್ವಿನ್ನಿಂಗು. ಸ್ವಲ್ಪ ಡಿಮ್ಮು ಅವಳದು, ಒಂದು ಸ್ವಲ್ಪ ಡಾರ್ಕ್ ಐತೆ. ಸೊ ಇವಾಗ ಫೋಟೋಸ್ ತಗೊಳ್ಳೋದಿಕ್ಕೆ ಮೇಲೆ ಹೋಗ್ತಾ ಇದೀವಿ, ನಾನು ಅಂಜು ಇಬ್ರು. ಅಂಜು ಬೋವಾ ಹೆಂಗ್ ಕಾಣಿಸ್ತಿದೀವಿ ಗೈಸ್ ಕಮೆಂಟ್ ಮಾಡ್ಬಿಡಿ. ನಾನಂತೂ ಆಕ್ಚುಲಿ ಕೋಇನ್ಸಿಡೆನ್ಸ್ಲಿ ಎಲ್ಲ ಬೇಕು ಅಂತಾನೆ ಇಬ್ರು ಟ್ರೈನಿಂಗ್ ಮಾಡ್ತಾ ಇರೋದು.
ಟೋಟಲಿ ಚೇಂಜ್ ಆಗ್ಬಿಟ್ಟಿದ್ದಾಳೆ ಇವತ್ತು. ಕುಂಕುಮ ಬೊಟ್ಟು ಅಂತೆಲ್ಲ ಇಷ್ಟ ದಿನ ಇಟ್ಕೋತಿರ್ಲಿಲ್ಲ. ತುಂಬಾ ಖುಷಿ ಆಗ್ತೈತೆ ನೋಡೋದಿಕ್ಕೆ ಅಂಜುನ. ಗೈಸ್ ಇವಾಗ ಏನು ಗೆಸ್ಟ್ ಗಳು ಬಂದಿದ್ದಾರೆ. ಎಲ್ಲ ಹಬ್ಬ ಆಮೇಲೆ ಬಂದವ್ರೆ ನಮ್ಮ ಮನೆಗೆ. ಉಗಿರಿ ಮೊಕ್ಕೆ ಇವ್ರಿಗೆ. ಹಾ ಎಷ್ಟು ಇವಾಗ ಟೈಮ್ ಎಷ್ಟು 4 o'clock ಆಗೈತೆ. ಇವಾಗ ಬರ್ತಾರಾ? ಲಕ್ಷ್ಮಿಗೆ ರೆಸ್ಟ್ ಇರ್ಬಾರ್ದಾ? ಹಿಂಗೆ ಬಂದ್ಬಿಟ್ಟು ಗುಡ್ಡ ಕುತ್ಕೊಂಡ್ಬಿಟ್ರೆ ಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಅನ್ಬಿಟ್ಟಿ ನಾವ್ ಆಮೇಲಿಂದ ರೆಡಿ ಆಗ್ತೀವಿ. ನಿಂಗಿಂತ ಚೆನ್ನಾಗಿ ನೋಡೋಣ. ಯಾಕೆ ಲೇಟ್ ಆಗಿ ಬಂದೆ? ನಾಚಿಕೆ ಗೈಸ್ ನಮ್ಮ ಹುಡುಗಿಗೆ. ನೀನ್ ಯಾಕೆ ಲೇಟ್ ಆಗಿ ಬಂದೆ? ನೀನಿಗ್ ನಾಚಿಕೆ ಇಲ್ಲ. ಎಷ್ಟೋ ಜನ ನೋಡೋರ ನೀನ್ ಮಾಡೋ ಬ್ಲಾಗ್ ನ. ಮಾತಾಡು. ಯಾಕೆ ಲೇಟ್? ಆಂಟಿ ಒಬ್ಬಟ್ಟು ಇವಾಗ ಬಿಸಿಯಾಗಿ ತಟ್ಕೊಡ್ತಾರಂತೆ. ಇವಾಗ ಬಂದ ಬೆಳಗ್ಗೆದಾಗಿದ್ರೆ ತಂಗ್ಳಾಗ್ ಹೋಗ್ಬಿಟ್ಟಿರ್ತಿತ್ತು. ಸೊ ಐ ವಾಂಟ್ ಟು ಈಟ್ ಹಾಟರ್ ಒನ್. ಗೈಸ್ ನಮ್ಮ ನೈಟ್ ಇಲ್ಲಿ ವಿಡಿಯೋ ಮಾಡ್ಬಾರ್ದಂತೆ. ಏನ್ ಮಾಡೋದಕ್ಕೆ ಅವರು ಒಬ್ಬಟ್ಟು ಮಾಡ್ತವ್ರೆ. ದೊಡ್ಡಮ್ಮ ಯಾಕೆ ಲೇಟ್? ಕೈ ತೆಗೀರಿ. ಮಾತಾಡ್ಬೇಕು. ಯಾಕೆ ಲೇಟ್? ಯಾಕೆ ಲೇಟ್ ಬಿಡಲ್ಲ. ಯಾಕೆ ಲೇಟ್? ನೋಡಿ ಗಾಯ್ಸ್ ನಮ್ ದೊಡ್ಡಮ್ಮ ಚಿಕ್ಕ ಹುಡುಗಿ ತರ ಫ್ರಾಕ್ ಅಲ್ಲ ದೊಡ್ಡ ತರ ಸೀರೆ ಉಟ್ಕೊಂಡ್ ಬಿಟ್ಟು 3 ಮಕ್ಳು ಅಮ್ಮ ಏನು ಫ್ರಾಕ್ ಹಾಕ ಬಂದ್ರಿ. ಫ್ರಾಕ್ ಮಾಡಕ್ ಕೆಲಸ ಇಲ್ಲ. ಏನು ಫೋನ್ಗಳು ಇಟ್ಕೊಂಡು ಇರಿ. ನಾವು ಅಜ್ಜಿ ಕೇಳೋಣ. ಅಜ್ಜಿ ನಿನ್ ಮಗಳು ಫ್ರಾಕ್ ಹಾಕ ಬಂದವಳೆ. ಫ್ರಾಕ್ ಹಾಕ ಬಂದವಳ ಏನಂತೀಯ? ಹೆಣ್ಣು ಚೆನ್ನಾಗೈತೆ. ನನ್ಗೆ ಇಷ್ಟೊತ್ತು ಲಕ್ಷ್ಮೀನ್ ನೋಡಿದ್ರಿ, ಇವಾಗ ನನ್ನ ನೋಡಲ್ವಾ ನೀವು? ಸೊ ಗೈಸ್, ಹಬ್ಬ ಆದ್ಮೇಲೆ ಹಬ್ಬದ ಊಟ ಇಲ್ಲ ಅಂದ್ರೆ ಹೇಗೆ ಅಲ್ವಾ? ಸೊ ಹಬ್ಬದ ಊಟ ತಿನ್ಕೊಂಡು ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿಬೇಡಿ, ಓಕೆನಾ? ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೆ ಸಿಗ್ತೀನಿ. ಟಾಟಾ ಬಾಬಾ.